ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ಫಿಸಿಕಲ್ಲಿಗೆ ಬಿಟ್ಟಿರ್ತಕ್ಕಂಥದ್ದು ಮತ್ತು ತುಂಬ ಸುದ್ದಿಯಲ್ಲಿರೋದು 2024ರಲ್ಲಿ ಈ ಬೀಟ್ ಫಾರೆಸ್ಟರ್. ಈ ಬೀಟ್ ಫಾರೆಸ್ಟರ್ಗೆ ಸಂಬಂಧಿಸಿದಂತೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆಫ್ಲೈನ್ ಆನ್ಲೈನ್ ಕೋರ್ಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಲೈಕ್ ದಿಸ್, ಈಗ ನಮಗೆ ಆನ್ಲೈನ್ ಕೋರ್ಸಿಗೆ ಸಂಬಂಧಿಸಿದಂತೆ ಫುಲ್ ಪ್ಯಾಕೇಜ್ ಮತ್ತು ಮ್ಯಾಥಮೆಟಿಕ್ಸ್ ಸಪ್ರೇಟ್ ಇದೆ. ಹಾಗೆ ನಮ್ಮ ಆಫ್ಲೈನ್ ಕ್ಲಾಸಸ್ಗಳು ಇದೇ ತಿಂಗಳು ಸ್ಟಾರ್ಟ್ ಆಗಿದೆ, ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಯಾರು ಆಫ್ಲೈನ್ ತರಗತಿಗಳು ಬೇಕು ಅವರು ಈ ಸ್ಪರ್ಧಾ ಕರ್ನಾಟಕ ಮೊಬೈಲ್ ನಂಬರ್ ಏನಿದೆ 9071673831 ಆರ್ 32ಗೆ ಕರೆ ಮಾಡಿ ನೀವು ಆಫ್ಲೈನ್ ತರಗತಿಯನ್ನು ಸಹ ಪಡಿಬೋದು. ಓನ್ಲಿ ಮ್ಯಾಥ್ಸನ್ನು ನಾವು ಆಫ್ಲೈನ್ ತರಗತಿಯಲ್ಲಿ ನಿಮಗೆ ಮಾಡಿಕೊಡ್ತಾ ಇದ್ದೇವೆ. ಆಗಸ್ಟ್ 5 ಮತ್ತು 6ನೇ ತಾರೀಕು, ಇವತ್ತು ಮತ್ತು ನಾಳೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾಯಿದೆ. ಅದರ ಜೊತೆಗೆ ಯಾರು ಇಲ್ಲಿಗೆ ಬರೋದಕ್ಕಾಗಲ್ಲ ಅವರಿಗೆ ಬೀಟ್ ಫಾರೆಸ್ಟರಿಗೆ ಸಂಬಂಧಿಸಿದಂಥ ಕಂಪ್ಲೀಟ್ ಕೋರ್ಸ್ ಆನ್ಲೈನಲ್ಲಿ ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ತುಂಬ ವ್ಯವಸ್ಥಿತವಾಗಿ 500+ ವೀಡಿಯೋಸ್ಗಳನ್ನು ನೀಡ್ತಾ ಇದ್ದೀವಿ. ಹಾಗೆ ಬರೀ ಮ್ಯಾಥ್ಸ್ 40 ಮಾರ್ಕ್ಸಿಗೆ 200+ ವೀಡಿಯೋಗಳನ್ನು ನೀಡ್ತಾ ಇದ್ದೇವೆ. ನೀವು ಮ್ಯಾಥ್ಸ್ ಆದರೂ ತೊಗೋಬೋದು, ಇಲ್ಲ ಫುಲ್ ಪ್ಯಾಕೇಜ್ ಆದರೂ ತೊಗೋಬೋದು. ಅಕ್ಟೋಬರ್ಲಿರ್ತಕ್ಕಂಥ ಎಕ್ಸಾಮಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಹಾಗಾದರೆ ಈ ಬೀಟ್ ಫಾರೆಸ್ಟಲ್ಲಿರ್ತಕ್ಕಂಥ GS ಏನಿದೆ, 40 ಮ್ಯಾಥ್ಸ್ ಆದರೆ 60 GS ಅಲ್ಲಿ ಲೈಕ್ ದಿಸ್ ಹಿಸ್ಟ್ರಿ ಎಷ್ಟು ಕ್ವೆಶನ್ಸ್ಗಳು ಬರುತ್ತೆ. ಈಗ 5 to 6 ಹಿಸ್ಟ್ರಿ ಕ್ವೆಶನ್ಸಿಗೆ ಸಂಬಂಧಿಸಿದಂಥ ಮೇಜರ್ ಪ್ರಶ್ನೆಗಳು ಏನೇನು ಬರ್ಬೋದು ಅನ್ನೋದನ್ನು ನಾನು ಇವತ್ತು ವಿಶೇಷವಾಗಿ ಮಾತಾಡ್ತಾ ಹೋಗ್ತೀನಿ, ಅಥವಾ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವಿಷಯಗಳನ್ನ ಮಾತಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಫಸ್ಟ್ ನಮಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಬಗ್ಗೆ ಕೇಳಿದ್ದಾರೆ. ಭಾರತಕ್ಕೆ ಬಂದ ಯುರೋಪಿಯನ್ನರು ಫ್ರೆಂಚ್, ಬ್ರಿಟಿಷ್, ಪೋರ್ಚುಗೀಸ್ ಮತ್ತು ಡಚ್ ಬಲಗಳನ್ನು ಸರಿಯಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ನೋಡಿ, ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನಮಗೆ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರಿರ್ಬೋದು, ಡಚ್ ಇರ್ಬೋದು, ಬ್ರಿಟಿಷ್ ಇರ್ಬೋದು ಮತ್ತು ಫ್ರೆಂಚ್ ಇರ್ಬೋದು, ಇವರಿಗೆ ಸಂಬಂಧಿಸಿದಂಥ ಅಂಶಗಳು ಏನೇನು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಈ ಪ್ರಶ್ನೆಗೆ ಪೋರ್ಚುಗೀಸ್ ಇದೆ, ಡಚ್ ಇದೆ, ಬ್ರಿಟಿಷ್ ಇದೆ, ಫ್ರೆಂಚ್ ಇದೆ. ಪೋರ್ಚುಗೀಸ್ ಇದೆ, ಫ್ರೆಂಚ್ ಇದೆ, ಡಚ್ ಇದೆ ಮತ್ತು ಬ್ರಿಟಿಷ್ ಇದೆ. ಡಚ್ ಇದೆ, ಪೋರ್ಚುಗೀಸ್ ಇದೆ, ನೆಕ್ಸ್ಟ್ ಬ್ರಿಟಿಷ್ ಇದೆ ಮತ್ತು ಫ್ರೆಂಚ್ ಇದೆ. ಬ್ರಿಟಿಷ್, ಪೋರ್ಚುಗೀಸ್, ಡಚ್ ಮತ್ತು ಫ್ರೆಂಚ್ ಇದೆ. ನಿಮಗೆಲ್ಲ ಗೊತ್ತಾಯ್ತು. ಈಗ ಫಸ್ಟ್ ಆಪ್ಷನ್ಸ್ ಏನಿದೆ, ಈ ಆಪ್ಷನ್ಸು ಸರಿಯಾದ ಉತ್ತರ ಅಂತ. ಭಾರತಕ್ಕೆ ಯುರೋಪಿಯನ್ನರು ಬಂದುದರಿಂದ ನಮಗೇನಾಯಿತು, ಆಧುನಿಕ ಇತಿಹಾಸ ಸ್ಟಾರ್ಟ್ ಆಯಿತು. ಯಾವುದು ಸ್ಟಾರ್ಟ್ ಆಯಿತು? ಆಧುನಿಕ ಇತಿಹಾಸ ಸ್ಟಾರ್ಟ್ ಆಯಿತು. ನೋಡಿ, ನಮಗೆ ಹಾಗಾದರೆ ಪೋರ್ಚುಗೀಸರು, ಡಚ್ಚರು, ನೆಕ್ಸ್ಟು ಇಂಗ್ಲೀಷರು, ನೆಕ್ಸ್ಟು ಫ್ರೆಂಚರು, ಈ 4 ಮನೆತನಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಭಾರತಕ್ಕೆ ಬಂದ ಮೊದಲಿಗರು ಯಾರು ಅಂದರೆ ಪೋರ್ಚುಗೀಸರು, ನೆಕ್ಸ್ಟು ಡಚ್ಚರು, ಹಾಲೆಂಡ್, ನೆದರ್ಲ್ಯಾಂಡ್, ನೆಕ್ಸ್ಟು ನಮಗೆ ಸಂಬಂಧಿಸಿದಂತೆ ಈ ಒಂದು ಬ್ರಿಟಿಷರಿಗೆ ಸಂಬಂಧಿಸಿದಂತೆ ಇಂಗ್ಲೀಷರು, ನೆಕ್ಸ್ಟು ಫ್ರೆಂಚರು. ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದು ವಸಾಹತುಶಾಹಿ ಕೊಲೋನಿಯಲಿಸಮನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಇವರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಪೋರ್ಚುಗೀಸರ ಒಂದು ಮೊದಲ ವ್ಯಾಪಾರ ಕೇಂದ್ರ ಯಾವುದಾಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. 1498ರಿಂದ 1961ರವರೆಗೆ ಇವರು ಇದ್ದರು. ಗೋವಾದಲ್ಲಿ ಇವರ ವಸಾಹತು ಇತ್ತು ಅಂತ. 1596ರಿಂದ 1792ರವರೆಗಿದ್ದವರು ಡಚ್ಚರು. ಹಾಗೆ ನಮಗೆ 1600ರಿಂದ 1947ರವರೆಗೆ ಇದ್ದಂಥವ್ರು ಬ್ರಿಟಿಷರು. ಹಾಗೆ ಈ ಕೋಲ್ಬರ್ಟನಿಂದ 1664ರಿಂದ 1954ರವರೆಗೆ ಪಾಂಡಿಚೇರಿಯಲ್ಲಿದ್ದಂಥವ್ರು ಫ್ರೆಂಚರು ಅಂತಕ್ಕಂಥದ್ದು ಗೊತ್ತಾಗಬೇಕು. ನೋಡಿ, ನಮಗೀಗ ಫಸ್ಟ್ ಬಂದಂಥವ್ರು ಡ್ಯೂರಿಯೇಷನಲ್ಲಿ ಗೊತ್ತಾಯಿತು. ಫಸ್ಟ್ ಬಂದು ಲಾಸ್ಟಿಗೆ ಹೋದಂಥವ್ರು ಪೋರ್ಚುಗೀಸ್, ಡಚ್, ಇಂಗ್ಲೀಷ್ ಮತ್ತು ಫ್ರೆಂಚ್ ಅಂತ ಗೊತ್ತಾಯಿತು. ಅವರ ಒಂದು ಡ್ಯೂರಿಯೇಷನನ್ನು ಸಹ ಬರೆದೆ. 1954 ಇದು. ಹಾಗೆ 1792, 1596ಅಲ್ಲಿ. ಹಾಗಾದರೆ ಇವರ ಮೊದಲ ವ್ಯಾಪಾರ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನೇನಾದರೂ ಕೇಳಿದರೆ, ಈ ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂದರೆ ಈ ಕೊಚ್ಚಿ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಡಚ್ಚರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂದರೆ ಈ ಮಚಲಿಪಟ್ಟಣ ಅಂತಕ್ಕಂಥದ್ದು ನೆನಪಿರಬೇಕು. ನೆಕ್ಸ್ಟು ಹಾಗಾದರೆ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂದರೆ ಸೂರತ್ ಅಂತ ನೆನಪಿರಬೇಕು. 1613ರಲ್ಲಿ ಜಹಾಂಗೀರ್ನಿಂದ ಪರ್ಮಿಷನ್ ಪಡೀತಾರೆ. ನೆಕ್ಸ್ಟ್ ಹಾಗಾದರೆ ವಿಶೇಷವಾಗಿ ನಮಗೆ ಈ ಫ್ರೆಂಚರ ಮೊದಲ ವ್ಯಾಪಾರ ಕೇಂದ್ರವು ಸಹ ಸೂರತ್ ಆಗಿರುತ್ತೆ. ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಆಗಿರುತ್ತೆ. ಹಾಗಾದರೆ ಇವರ ಮೊದಲ ವ್ಯಾಪಾರ ಕೇಂದ್ರಗಳು ಆದಮೇಲೆ, ಇವರ ಫಸ್ಟ್ ಬಿಸ್ನೆಸ್ ಸೈಟ್ ಆದಮೇಲೆ ಇವರ ಕ್ಯಾಪಿಟಲ್ ಸಿಟಿ ರಾಜಧಾನಿಗಳೇನಾಯಿತು,
ನೋಡಿ, ಈ ಗೋವಾ ರಾಜಧಾನಿಯಾಗಿದ್ದು 1510ರಲ್ಲಿ ಪೋರ್ಚುಗೀಸರದ್ದು ಗೊತ್ತು ನಿಮಗೆ. ಆದರೆ ಪೋರ್ಚುಗೀಸರು ಗೋವಾ ರಾಜಧಾನಿ ಮಾಡಿದರು, ಆದರೆ ಯಾವುದೇ ಕಂಪನಿಯನ್ನೇ ಇವರು ಸ್ಟಾರ್ಟ್ ಮಾಡಲಿಲ್ಲ. ಹಾಗಾದರೆ ಡಚ್ಚರಿಗೆ ಸಂಬಂಧಿಸಿದಂತೆ ಏನು ಮಾಡಿದರು? ಡಚ್ಚರು ವಿಶೇಷವಾಗಿ ಈ ಒಂದು ಪುಲ್ಲಿಕಾಟ್ ಏನಿದೆ, ಪುಲ್ಲಿಕಾಟ್ ಇವರಿಗೆ ಸಂಬಂಧಿಸಿದಂಥ ಒಂದು ಪ್ರಮುಖವಾದಂಥ ರಾಜಧಾನಿ ಆಯಿತು ಮತ್ತು ಕೈಗಾರಿಕಾ ಕೇಂದ್ರವಾಗಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಡಚ್ಚರು ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು 1602ರಲ್ಲಿ. ಇವರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ಇದು ಪುಲ್ಲಿಕಾಟ್ ಇವರ ಕ್ಯಾಪಿಟಲ್ ಸಿಟಿ ಆಗಿತ್ತು. ನಂತರ ಇದನ್ನು ನಾಗಪಟ್ಟಣಂಗೆ ಏನು ಮಾಡಿದರು? ವರ್ಗಾವಣೆಯನ್ನು ಮಾಡಿದರು. ನೆಕ್ಸ್ಟ್ ಹಾಗಾದರೆ ಕಲ್ಕತ್ತಾ ಅಂತಕ್ಕಂಥದ್ದು, ಕಲ್ಕತ್ತಾ ಏನಿದೆ ಬ್ರಿಟಿಷರ ರಾಜಧಾನಿ ಆಗುತ್ತೆ 1696ರಲ್ಲಿ. ಈ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಇದೆ, ಮಡ್ರಾಸಲ್ಲಿ ಸೆಂಟ್ ಜಾರ್ಜ್ ಕೋಟೆ ಇದೆ, ಹಾಗೆ ಸೆಂಟ್ ಡೇವಿಡ್ ಕೋಟೆ ಇದೆ. ಪೋರ್ಟ್ ವಿಲಿಯಂ ಮತ್ತು ಸೆಂಟ್ ಜಾರ್ಜನ್ನು ಭಾರತದಲ್ಲಿ ಬ್ರಿಟಿಷರು ಕಟ್ತಾರೆ, ಹಾಗೆ ಸೆಂಟ್ ಡೇವಿಡ್ ಕೋಟೆಯನ್ನು ಡಚ್ಚರು ಮಡ್ರಾಸಲ್ಲಿ ಕಟ್ತಾರೆ. ನೋಡಿ, ಕಲ್ಕತ್ತಾಕ್ಕೆ ಸಂಬಂಧಿಸಿದಂತೆ ಆದರೆ 1600ರಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಯಿತು. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಜಾನ್ ಕಂಪನಿ, ಖಾಸಗಿ ಕಂಪನಿ, ಆನರಬಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ವೆಟ್ಸ್ ಮತ್ತು ಜಾನ್ ವೈಟಿಂದ ಸ್ಟಾರ್ಟ್ ಆಯಿತು. ಇದು ಎಲಿಜಬೆತ್ ಫಸ್ಟಿಂದ ಸ್ಟಾರ್ಟ್ ಆಗಿ 15 ವರ್ಷಗಳಿಗೆ ಮಾತ್ರ ಪರ್ಮಿಷನ್ ಇತ್ತು. ಆ ನಂತರ ಏನೆಲ್ಲ ಆಯಿತು ಇದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನಂತರ ಇದು 1858ರವರೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿತ್ತು. ನೆಕ್ಸ್ಟ್ ಹಾಗಾದರೆ ಇಲ್ಲಿ ಈ ಫ್ರೆಂಚರ ಒಂದು ಪ್ರಮುಖವಾದಂಥ ರಾಜಧಾನಿ ಯಾವುದಾಗಿತ್ತಂದರೆ ಈ ಪಾಂಡಿಚೇರಿ ಅಂತಕ್ಕಂಥದ್ದು ಗೊತ್ತಿರಬೇಕು. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಯಿತು. ಪೂರ್ವ ರಾಷ್ಟ್ರಗಳ ವ್ಯಾಪಾರಕ್ಕಾಗಿ ಇದನ್ನು ಸ್ಟಾರ್ಟ್ ಮಾಡಿದರು. ಕೋಲ್ಬರ್ಟ್ ಅಂತಕ್ಕಂಥ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ದಿಸ್ ಈಗ ನಮಗೆ ಮೊದಲ ವ್ಯಾಪಾರ ಕೇಂದ್ರ, ಕ್ಯಾಪಿಟಲ್ ಸಿಟಿ ಮತ್ತು ಕಂಪನಿಗಳು ಗೊತ್ತಾಯಿತು. ಹಾಗಾದರೆ ನಮಗೆ ಇನ್ನೆರಡಕ್ಕೆ ಸಂಬಂಧಿಸಿದಂತೆ ಈ ಒಂದು ಡೆನ್ಮಾರ್ಕರು ಯಾವಾಗ ಬಂದರು ಅಂತ ಕೇಳಿದರೆ 1616ರಿಂದ 1845ರವರೆಗೆ ಭಾರತದಲ್ಲಿ ಡೆನ್ಮಾರ್ಕ್ ಇತ್ತು. ನೆಕ್ಸ್ಟ್ ನಿಮಗೆ ಇನ್ನೊಂದು ಕೇಳಿದರೆ ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1731ರಿಂದ 1813ರವರೆಗೆ ಇದ್ದವರು ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು. ನೋಡಿ, ಈಗ ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಸ್ವೀಡಿಷ್ ಈಸ್ಟ್ ಇಂಡಿಯಾ ಕಂಪನಿ. ಲೈಕ್ ದಿಸ್. ಹಾಗಾದರೆ ಭಾರತಕ್ಕೆ ಇವರು ಪೋರ್ಚುಗೀಸರು ಬಂದಂಥ ಉದ್ದೇಶ ಕರಿಮೆಣಸು, ಪೆಪ್ಪರ್. ಯಾಕೆಂದರೆ ಇವರು ಈ ಒಂದು ಉಳ್ಳಾಲದ ರಾಣಿ ಏನಿದ್ದಾಳೆ, ಈ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ ಇವಳ ವಿರುದ್ಧ ಹೋರಾಡಿದರು. ಆದರೆ ಇವಳು ಈ ಗೇರು ಸೊಪ್ಪೆಯ ರಾಣಿ ಭೈರಾದೇವಿ ಏನಿದ್ದಾಳೆ, ಈ ರಾಣಿ ಭೈರಾದೇವಿಗೆ ಕಾಳು ಮೆಣಸಿನ ರಾಣಿ ಅಂತ ಪೋರ್ಚುಗೀಸರು ಕರೀತಾರೆ. ಈ ಉತ್ತರ ಕನ್ನಡದ ನಮಗೆ ಸಂಬಂಧಿಸಿದಂತಹ ಇಲ್ಲಿ ಏನು ಗೇರು ಸೊಪ್ಪೆ ಅವ್ರ ಜೊತೆ ಒಂದು ವ್ಯಾಪಾರವನ್ನು, ಕರಿಮೆಣಸಿನ ವ್ಯಾಪಾರವನ್ನು ಮಾಡಿದರು. ನಿಮಗೆ ಈಗ ಒಂದು PDF ಅನ್ನೋದು ಗೊತ್ತಿರಬೇಕು. ಭಾರತಕ್ಕೆ ಮೊದಲು ಬಂದು ಕೊನೆಯದಾಗಿ ಹೋದಂಥವ್ರು, ಭಾರತದಲ್ಲಿ ವಸಾಹತುವನ್ನು ಕಟ್ಟಿದಂಥವ್ರು ಯಾರು ಅಂದರೆ ಈ ಬ್ರಿಟಿಷರು ಈ ಸೂರತ್ತಲ್ಲಿ ತಮ್ಮ ಮೊದಲ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಡಚ್ಚರು ಮಚಲಿಪಟ್ಟಣದಲ್ಲಿ ತಮ್ಮ ಮೊದಲ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮೊದಲ ವ್ಯಾಪಾರ ಕೇಂದ್ರಗಳು ಮತ್ತು ರಾಜಧಾನಿಗಳ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಂಡ್ವಿ. ಈ ಕಾನ್ಸೆಪ್ಟ್ಗಳ ಮೇಲೆ ಮತ್ತೆ ಪ್ರಶ್ನೆ ಬರ್ಬೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಹೆಚ್ಚಾಗಿ ಬರ್ಬೋದು. ಜಾನ್ ಕಂಪನಿ, ಆನರಬಲ್ ಈಸ್ಟ್ ಇಂಡಿಯಾ ಕಂಪನಿ, ಇದ್ರ ಮೇಲೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ಬೋದು ಸ್ನೇಹಿತರೆ. ಹಾಗಾದರೆ ಮುಂದಿನವಾದಂತಹ ಒಂದು ನೋಡೋಣ. ಬಕ್ಸರ್ ಕದನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಲ್ಲ? ಮೀರ್ ಕಾಸಿಮನು ಆಂಗ್ಲರ ಕೈಗೊಂಬೆಯಾಗಿರಲು ಒಪ್ಪದಿದ್ದರಿಂದ ಕದನ ನಡೆಯಿತು. ಯಾಕೆ ಅಂದರೆ ಈ ಒಂದು ಮುರ್ಷಿದಾಬಾದ್ ಅಂತ ಏನಿದೆ, ಮುರ್ಷಿದಾಬಾದ್ನಿಂದ ಈ ಮೋಂಗರಿನ್ ಅಂತ ಏನಿದೆ, ಈ ಮೋಂಗರಿನ್ಗೆ ಬಂಗಾಳದ ರಾಜಧಾನಿಯನ್ನು ಇವನು ಟ್ರಾನ್ಸ್ಫರ್ ಮಾಡಿದ. ಪ್ಲಾಸಿ ಕದನ ಆದಮೇಲೆ 1757ರ ಪ್ಲಾಸಿ ಆದಮೇಲೆ ಈತ ಮೀರ್ ಜಾಫರ್ ನಂತರ ಮೀರ್ ಜಾಫರ್ನ ಅಳಿಮಯ್ಯ ಕಾಸಿಮ್ ಅಧಿಕಾರಕ್ಕೆ ಬಂದ ಸರಿ ಇದೆ. ಹೌದ್ನ ನವಾಬ ಮತ್ತು ಮೊಘಲ್ ಇಮ್ಮಡಿ ಶಾ ಅಂದರೆ ಎರಡನೇ ಶಾ ಆಲಂ ಬಂಗಾಳದ ನವಾಬನಾದ ಮೀರ್ ಜಾಫರ್ನೊಂದಿಗೆ ಕೈ ಜೋಡಿಸಿ ಆಂಗ್ಲರೊಂದಿಗೆ ಕಾದಾಡಲು ಮೊದಲಾದರು. ಇವರು ಕಾದಾಡಲಿಲ್ಲ, ಒಪ್ಪಂದವನ್ನು ಮಾಡಿಕೊಂಡ್ರು. 1765ರ ಅಲಹಾಬಾದ್ ಒಪ್ಪಂದ ಆಗಿದ್ದು ಇವ್ರ ನಡುವೆ. ಇದ್ರ ಜೊತೆಗೆ ರಾಬರ್ಟ್ ಕ್ಲೈವ್ ಇರ್ತಾನೆ. ಹಾಗಾದರೆ ಈ ಸೆಂಟೆನ್ಸ್ ಏನಿದೆ ಸರಿಯಲ್ಲ.
ಕದನದಲ್ಲಿ ಹೆಕ್ಟರ್ ಮಂದ್ರು ನೇತೃತ್ವದಲ್ಲಿ ಆಂಗ್ಲರಿದ್ದರು, ಇದು ಸರಿ ಇದೆ. ಬ್ರಿಟಿಷ್ ಸೈಡಲ್ಲಿ ಆಂಗ್ಲರಿಗೆ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ ಪ್ರದೇಶಗಳ ಮೇಲೆ ಹಿಡಿತ ಹೊಂದಿದರು. 1765 ಅಲಹಾಬಾದ್ ಅಗ್ರಿಮೆಂಟ್ ಮೂಲಕ ಏನಾಗುತ್ತೆ, ಬಂಗಾಳ ಮತ್ತು ಬಿಹಾರ ಮತ್ತು ಒಡಿಸ್ಸಾದಲ್ಲಿ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂಗೆ 26 ಲಕ್ಷ ವಿಶ್ರಾಂತಿ ವೇತನವನ್ನು ನೀಡಿ ದಿವಾನಿ ಹಕ್ಕುಗಳು ಮತ್ತು ಡ್ಯುಯಲ್ ಗೌರ್ಮೆಂಟ್, ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. ಎಸ್, ಹಾಗಾದರೆ ಪ್ಲಾಸಿ ಕದನ ಅಂತಕ್ಕಂಥದ್ದು ಇದು ಜೂನ್ 23ಕ್ಕೆ ನಡೆಯುತ್ತೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿಯಾದ ಕದನ ಪ್ಲಾಸಿ ಕದನ. ಹಾಗಾದರೆ 1764 ಈ ಬಕ್ಸರ್ ಕದನ ಏನಿದೆ, ಇದು ಭಾರತದಲ್ಲಿ ವಿಶೇಷವಾಗಿ ಈ ಅಲಹಾಬಾದ್ ಒಪ್ಪಂದ ಆಗಿದ್ದರಿಂದ ಈ ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟನ್ನು ರಾಬರ್ಟ್ ಕ್ಲೈವ್ ಜಾರಿಗೆ ತಂದ 1765ರಿಂದ 1772 ವಾರನ್ ಹೇಸ್ಟಿಂಗ್ಸ್ ಇದನ್ನು ರದ್ದುಗೊಳಿಸ್ತಾನೆ. ಅಲ್ಲಿವರೆಗೂ ಇತ್ತು. ಮತ್ತು ಇದೇ ಸಂದರ್ಭದಲ್ಲಿ ಬರ್ತಕ್ಕಂಥ 1760 ಈ ತಮಿಳುನಾಡಿನ ವಾಂಡಿವಾಶ್ ಕದನದ ಬಗ್ಗೆ ನಿಮಗೆ ಕೇಳ್ಬೋದು. ವಾಂಡಿವಾಶ್ ಕದನದಂದೇ ನಾನು ಆಗಲೇ ಹೇಳ್ದಂಗೆ ಭಾರತದಲ್ಲಿ ಈ ಫ್ರೆಂಚರ ಪ್ರಾಬಲ್ಯ ಏನಾಯಿತು, ಅಂತ್ಯ ಆಯಿತು. ಇದು 3ನೇ ಕರ್ನಾಟಕ ಯುದ್ಧದಲ್ಲಿ ವಾಂಡಿವಾಶ್ ಕದನ ನಡೆಯುತ್ತೆ. ನೆಕ್ಸ್ಟ್ ಹಾಗಾದರೆ 1761ರಲ್ಲಿ ಅಫ್ಘಾನ್ ಮತ್ತು ಪೇಶ್ವೆಗಳ ನಡುವೆ ನಡೆದಂತಹ ಈ 3ನೇ ಪಾಣಿಪತ್ ಏನಿದೆ, ಪಾಣಿಪತ್ ಕದನ, ಇದು ಭಾರತದಲ್ಲಿ ಅಫ್ಘಾನರ ಒಂದು ಪ್ರಾಬಲ್ಯ ಅಂತ್ಯ ಆಗುತ್ತೆ. 3rd ಪಾಣಿಪತ್ತಲ್ಲಿ ವಾಂಡಿವಾಶಲ್ಲಿ ಫ್ರೆಂಚರ ಪ್ರಾಬಲ್ಯ ಅಂತ್ಯ ಆಗುತ್ತೆ. ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಬ್ಲ್ಯಾಕ್ ಹೋಲ್ ಟ್ರ್ಯಾಜಡಿ ಸಂಬಂಧಿಸಿರೋದು ಪ್ಲಾಸಿ ಕದನಕ್ಕೆ, ಐರೋಪ್ಯರ ಕಗ್ಗೊಲೆ ಆಗಿರೋದು ಬಕ್ಸರ್ ಕದನದಲ್ಲಿ ಈ ಮೀರ್ ಕಾಸಿಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ಅಂತಕ್ಕಂಥದ್ದು ಗೊತ್ತಿರಬೇಕು. ಸೆಕೆಂಡ್ ಆಪ್ಷನ್ಸ್ ರಾಂಗ್ ಇದೆ, ಯಾಕೆಂದರೆ ಇವರು ಸಪೋರ್ಟ್ ಮಾಡಿದ್ದು ಅವರಿಗೆ. ಎಸ್, ಹಾಗಾದರೆ 2 ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಮುಂದಿನ ಪ್ರಶ್ನೆ ಮಾತಾಡ್ತಾ ಹೋಗೋಣ. ಕಾನ್ಪುರದಲ್ಲಿ 1857ರಲ್ಲಿ ದಂಗೆ ಮುಂದಾಳತ್ವವನ್ನು ವಹಿಸಿದವರು ನೋಡಿ. 1757ರಿಂದ 1857ರವರೆಗೆ 100 ವರ್ಷಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆ, ದೌರ್ಜನ್ಯ ಇವುಗಳ ವಿರುದ್ಧ ಹೇಗೆ ಹೋರಾಟವೆಲ್ಲ ನಡೀತು. ಕಾನ್ಪುರ ನೋಡಿ, ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ದಂಗೆ ನಾಯಕತ್ವವನ್ನು ವಹಿಸಿದವರು ಯಾರು ಅಂತ ಪ್ರಶ್ನೆ ಇಲ್ಲಿದೆ. ಕುನ್ವರ್ ಸಿಂಗ್ ಇದೆ, ಮಂಗಲ್ ಪಾಂಡೆ ಇದೆ, ಹಾಗೆ ನಾನಾ ಸಾಹೇಬ್ ಇದೆ, ಹಾಗೆ ತಾಂತ್ಯಾ ಟೋಪಿ ಇದೆ. ನೋಡಿ, ಈ ಪ್ರಶ್ನೆಗೆ ಕಾನ್ಪುರದಲ್ಲಿ ದಂಗೆ ನಾಯಕತ್ವ ಯಾರು ಅಂದರೆ ನಾನಾ ಸಾಹೇಬ್ ಅಂತ. ನೋಡಿ, ನಾನಾ ಸಾಹೇಬ್ ಯಾರು ಅಂದರೆ ಈ 2ನೇ ಬಾಜಿರಾವ್ ಏನಿದ್ದಾನೆ ಕೊನೆಯ ಪೇಶ್ವೆ ಅಂತ ನೆನ್ಪಿಡ್ಕೋಬೇಕು. ಈ ಕೊನೆಯ ಪೇಶ್ವೆಯ ದತ್ತು ಪುತ್ರ ನಾನಾ ಸಾಹೇಬ್. ಇವನೇನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ದಂಗೆಯನ್ನು ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂದರೆ ಇವನು ದತ್ತು ಪುತ್ರ ಆಗಿದ್ದರಿಂದ ಈ ದಂಗೆ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಈತನನ್ನು ಭಾರತದ ಗ್ಯಾರಿಬಾಲ್ಡಿ ಅಂತ ಕರಿತೀವಿ ನಾನಾ ಸಾಹೇಬನನ್ನು. ಈತ ಈ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಸೋತು ನೇಪಾಳಕ್ಕೆ ಓಡಿ ಹೋಗಿ ಹುಲಿ ಬಾಯಿಗೆ ಸಿಕ್ಕು ಸತ್ತು ಹೋಗ್ತಾನೆ. ಈತನ ಸೇನಾನಿ ತಾಂತ್ಯಾ ಟೋಪಿ ಇವನೇನು ಮಾಡ್ತಾನೆ, ಈ ಝಾನ್ಸಿಗೆ ಹೋಗ್ತಾನೆ. ಝಾನ್ಸಿಗೆ ಹೋಗ್ತಾನೆ. ಝಾನ್ಸಿ ಆದ ನಂತರ ಗ್ವಾಲಿಯರ್ನಲ್ಲಿ ದಂಗೆ ನಾಯಕತ್ವವನ್ನು ವಹಿಸ್ತಾನೆ. ಈ ದೇಶದ್ರೋಹಿ ಭಾರತದ ಮಾನ್ ಸಿಂಗ್ ಸಹಾಯದಿಂದ ಬ್ರಿಟಿಷರಿಗೆ ಸೆರೆಸಿಕ್ಕು ಗಲ್ಲಿಗೇರಿದವನು ತಾಂತ್ಯಾ ಟೋಪಿ. ಆದರೆ ಕುನ್ವರ್ ಸಿಂಗ್ ಅಂತಕ್ಕಂಥವನು ಬಿಹಾರದಲ್ಲಿ ದಂಗೆ ನಾಯಕತ್ವ ವಹಿಸ್ತಾನೆ. ಮಂಗಲ್ ಪಾಂಡೆ 1857 ಈ ಒಂದು ಮಾರ್ಚ್ 29ನೇ ತಾರೀಕು ಬ್ಯಾರಕ್ಪುರದಲ್ಲಿ ಮೇಜರ್ ಯೂಸನ್ ಮತ್ತು ಕರ್ನಲ್ ಬಾಗ್ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದು ದಂಗೆಯನ್ನು ವೈಯಕ್ತಿಕವಾಗಿ ಸ್ಟಾರ್ಟ್ ಮಾಡಿದವನು ಯಾರು ಅಂದರೆ ಮಂಗಲ್ ಪಾಂಡೆ. ಈತನನ್ನು ಮಾರ್ಚಲ್ಲಿ ಇವನು ಕೊಲ್ತಾನೆ. ಏಪ್ರಿಲ್ 8ಕ್ಕೆ ಇವನನ್ನು ಗಲ್ಲಿಗೇರಿಸಲಾಗುತ್ತೆ. ಸ್ವದೇಶ ಸ್ವಧರ್ಮಕ್ಕಾಗಿ ಹೋರಾಡಿ ಗಲ್ಲಿಗೇರಿದಂಥ ವ್ಯಕ್ತಿ ಈ ಮಂಗಲ್ ಪಾಂಡೆ. ತಾಂತ್ಯಾ ಟೋಪಿ, ನಾನಾ ಸಾಹೇಬ್ ಮತ್ತು ಕುನ್ವರ್ ಸಿಂಗ್ ಅಂತಕ್ಕಂಥವನು ಈ 80 ವರ್ಷದ ವೃದ್ಧ ಒಬ್ಬ ರೈತ. ಬಿಹಾರದಲ್ಲಿ ದಂಗೆ ಅಥವಾ ಜಗದೀಶ್ಪುರ ಅಥವಾ ಬಿಹಾರದಲ್ಲಿ ದಂಗೆ ನಾಯಕತ್ವವನ್ನು ವಹಿಸಿದ್ರ ಬಗ್ಗೆ ನಮಗೆ ಗೊತ್ತಾಯಿತು. ಹಾಗಾದರೆ ನಿಮಗೆಲ್ಲ ಗೊತ್ತಿದೆ, ಮೀರತ್ನಲ್ಲಿ ದಂಗೆ ನಾಯಕತ್ವ ವಹಿಸಿದವನು ಯಾರು ಅಂದರೆ ಈ ಕದಮ್ ಸಿಂಗ್ ಅಂತಕ್ಕಂಥವನು. ಏವಿಯಟ್ ಅಂತಕ್ಕಂಥವನು ಮೀರತ್ನಲ್ಲಿ ದಂಗೆಯನ್ನು ನಿಯಂತ್ರಣ ಮಾಡ್ತಾನೆ. ಕಾನ್ಪುರದಲ್ಲಿ ದಂಗೆಯನ್ನು ನಿಯಂತ್ರಣ ಮಾಡಿದವರು ಯಾರು ಅಂದರೆ ಸರ್ ಕ್ಯಾಂಬೆಲ್ ಅಂತ. ಯಾರು ಅಂದರೆ ಸರ್ ಕ್ಯಾಂಬೆಲ್ ಅಂತಕ್ಕಂಥ ನಿಯಂತ್ರಣ ಮಾಡ್ತಾನೆ. ದೆಹಲಿಯಲ್ಲಿ ದಂಗೆಯ ನಾಯಕತ್ವವನ್ನು ನಿಯಂತ್ರಣ ಮಾಡಿದವನು ನಿಕೋಲಸ್ ಅಂತ. ದೆಹಲಿಯಲ್ಲಿ ದಂಗೆಯನ್ನು ನಿಯಂತ್ರಣ ಮಾಡಿದ ಬ್ರಿಟಿಷ್ ಆಫೀಸರ್ ನಿಕೋಲಸ್ ಅಂತ.
ನೋಡಿ, ದೆಹಲಿಯಲ್ಲಿ ಬಕ್ತ ಖಾನ್ ಅಂತಕ್ಕಂಥವನು ದಂಗೆ ನಾಯಕತ್ವವನ್ನು ವಹಿಸ್ತಾನೆ. ಆದರೆ ಈ ಬಕ್ತ ಖಾನ್ ಆದಮೇಲೆ ನಮಗೆಲ್ಲ ಗೊತ್ತಿದೆ, ಲಕ್ನೋದಲ್ಲಿ ಈ ಒಂದು ಅಜರತ್ ಬೇಗಮ್ ಇರ್ಬೋದು. ಅಜರತ್ ಬೇಗಮ್ನ ದತ್ತು ಪುತ್ರನಾದಂತಹ ಈ ಒಂದು ಬಿರ್ಜಿಶ್ ಖಾನ್ ಅಂತಕ್ಕಂಥವನೇನಿದ್ದಾನೆ ದಂಗೆ ನಾಯಕತ್ವವನ್ನು ವಹಿಸ್ತಾನೆ. ವಜೀದ್ ಅಲಿ ಶಾನ ಮಡದಿ ಅಜರತ್ ಬೇಗಮ್. ನಿಮಗೆಲ್ಲ ಝಾನ್ಸಿಯಲ್ಲಿ ಗೊತ್ತಿದೆ, ಈ ಝಾನ್ಸಿಯಲ್ಲಿ ದಂಗೆ ನಾಯಕತ್ವ ವಹಿಸ್ತವರು ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಕ್ಕಂಥವ್ರು. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡ್ತಾರೆ, ದಂಗೆ ನಾಯಕತ್ವ ವಹಿಸ್ತಾರೆ. ಇವಳು ಗಂಗಾಧರ್ ರಾವ್ನ ಮಡದಿ. ಹಾಗೆ ಆನಂದರಾವ್ ಏನಿದ್ದಾರೆ, ಆನಂದರಾವ್ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ದತ್ತುಪುತ್ರ. ಇವಳ ಮೊದಲ ಹೆಸರು ಮಣಿಕರ್ಣಿಕೆ ಅಂತ. ನೋಡಿ, ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದ ಆ 4 ಪ್ಲೇಸು ಮತ್ತು ಈ 4 ಪ್ಲೇಸ್ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಆಲ್ಮೋಸ್ಟ್ ಇದರಲ್ಲೇ ಕ್ವಶನ್ಸ್ಗಳು ಬರೋ ಸಾಧ್ಯತೆಗಳಿರುತ್ತೆ. ನೋಡಿ, ಇಲ್ಲಿ ಹಾಗೆ ದೆಹಲಿ, ಲಕ್ನೋ ಮತ್ತು ಮೀರತ್ ಮತ್ತು ಝಾನ್ಸಿಯಲ್ಲಿ ಯುಗ್ರೋಸ್ ಅಂತಕ್ಕಂಥ ಬ್ರಿಟಿಷ್ ಆಫೀಸರ್ ಝಾನ್ಸಿಯಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ನಿಯಂತ್ರಣ ಮಾಡ್ತಾನೆ. ಯುಗ್ರೋಸ್ ಅಂತಕ್ಕಂಥ ಬ್ರಿಟಿಷ್ ಆಫೀಸರ್. ನೋಡಿ, ಇತ್ತೀಚೆಗೆ ಏನು ಮಾಡ್ತಾರೆ, ಈ ದಂಗೆ ನಡೆದದ್ದು ಮೀರತ್ನಲ್ಲೇ ಫಸ್ಟ್ ದಂಗೆ ನಡೆದದ್ದು 1857 ಮೇ 10ನೇ ತಾರೀಕು ಅಂತ ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಪರ್ಫೆಕ್ಟಾಗಿ ವರ್ಕ್ ಮಾಡ್ತಾ ಹೋಗಬೇಕು. ಎಸ್, ಪ್ರಥಮ ಸ್ವತಂತ್ರ ಸಂಗ್ರಾಮದ ಮೇಲೆ ಕ್ವಶನ್ಸ್ಗಳು ಬರ್ಬೋದು. ಹಾಗಾದರೆ ದ ನೆಕ್ಸ್ಟ್ ಕ್ವಶನ್ಸ್ ಬಗ್ಗೆ ನಾವು ಮಾತಾಡೋ ಹೋಗೋಣ. ಬಂಗಾಳದ ವಿಭಜನೆ ರದ್ದುಗೊಳಿಸಿದವರು ಯಾರು ಅಂತ. ನೋಡಿ, ಮಿಂಟೋ ಸೆಕೆಂಡ್ ಕಾಲದಲ್ಲಾದಂಥ ಘಟನೆ 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಓದಿರ್ತೀವಿ. ಲಾರ್ಡ್ ಲಿಟ್ಟನ್ ಕಾಲದಲ್ಲಾದಂಥ ಪ್ರಮುಖ ಘಟನೆಗಳೇನು ಅಂದರೆ, ಲಾರ್ಡ್ ಲಿಟ್ಟನ್ ಕಾಲದಲ್ಲಿ 1878 ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತ ಗೊತ್ತಿರಬೇಕು. ನೆಕ್ಸ್ಟು 1878 ಈ ಒಂದು ವಿಶೇಷವಾದ ಆರ್ಮ್ಡ್ ಆ್ಯಕ್ಟ್ ಅಂತ ಕರಿತೀವಿ. ಪತ್ರಿಕಾ ನಿಷೇಧ ಕಾಯ್ದೆ ಇರ್ಬೋದು. ಹೀಗೆ ಅದೇ ವಿಶೇಷವಾಗಿ ಸಶಸ್ತ್ರ ನಿಷೇಧ ಕಾಯ್ದೆ ಇರ್ಬೋದು. ಶಸ್ತ್ರಾಸ್ತ್ರಗಳ ನಿಷೇಧ ಕಾಯ್ದೆ, ಪತ್ರಿಕಾ ನಿಷೇಧ ಕಾಯ್ದೆ ಈತನ ಕಾಲದಲ್ಲಿ ಬಂತು. ಹಾಗಾದರೆ ಈ ಲಾರ್ಡ್ ಆರ್ಡಿಂಜ್ ಸೆಕೆಂಡ್ ಕಾಲದಲ್ಲಿ 4 ಘಟನೆಗಳು ನಡೆಯುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಏನು ವಿಶೇಷವಾಗಿ ನಾವು ನೋಡ್ಬೋದಾದಂಥ ಅಂಶಗಳು. ನೋಡಿ, ಲಾರ್ಡ್ ಲಿಟ್ಟನ್ ಕಾಲದಲ್ಲಾದಂಥ ಪ್ರಮುಖ ಘಟನೆಗಳು 1911 ಫಸ್ಟು ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಆಗಿದ್ದು. ನೆಕ್ಸ್ಟು 1911 ಕ್ಯಾನ್ಸಲ್ ಆಫ್ ಬಂಗಾಳ ಪಾರ್ಟೇಷನ್ ಆಗಿದ್ದು ಇವನ ಕಾಲದಲ್ಲಿ. ಯಾರ ಕಾಲದಲ್ಲಿ? ಲಾರ್ಡ್ ಆರ್ಡಿನ್ ಕರ್ಜನ್ ಕಾಲದಲ್ಲಾಗಿದ್ದು ಬಂಗಾಳ ವಿಭಜನೆ. ನೆಕ್ಸ್ಟ್ ಹಾಗಾದರೆ 1911 ಮೊದಲಿಗೆ ಈ ಜನಗಣಮನ ನ್ಯಾಷನಲ್ ಆ್ಯಂಥಮನ್ನು ಆಡಿದ್ದು. ನೆಕ್ಸ್ಟು 1911 ಬಾಂಬೆಯಲ್ಲಿ ಗೇಟ್ವೇ ಆಫ್ ಇಂಡಿಯಾವನ್ನು ನಿರ್ಮಾಣ ಮಾಡಿದ್ದು ಇವ್ರ ಕಾಲದಲ್ಲೇ ಇನಾಗ್ರೇಟೆಡ್ ಆಗಿತ್ತು. ನೋಡಿ, ಲಾರ್ಡ್ ಇಲ್ಬರ್ಟ್ ಅಂತಿದೆ. ಇಲ್ಬರ್ಟ್ ಮಸೂದೆ 1833 ಬರುತ್ತೆ. ಇದು ಲಾರ್ಡ್ ಈ ರಿಪ್ಪನ್ನನ ಕಾಲದಲ್ಲಿ ಬರುತ್ತೆ. ಭಾರತದ ಸ್ನೇಹಿ ವೈಸರಾಯಿ ಮತ್ತು ಈ ಭಾರತದ ಲೋಕಲ್ ಗೌರ್ಮೆಂಟಿಗೆ ಸಂಬಂಧಿಸಿದಂತೆ ಫಾದರ್, ಸ್ಥಳೀಯ ಸರ್ಕಾರಗಳ ಪಿತಾಮಹ. ಇವನ ಕಾಲದಲ್ಲಿ 81 ಮೊದಲ ಜನಗಣತಿ ಬರುತ್ತೆ. 1881 ಫ್ಯಾಕ್ಟ್ರಿ ಆ್ಯಕ್ಟ್ ಬರುತ್ತೆ. 1882 ಏನು ಹಂಟರ್ ಶಿಕ್ಷಣ ಆಯೋಗ ಬರುತ್ತೆ. 1882 ಈತನ ಕಾಲದಲ್ಲಿ ಪತ್ರಿಕಾ ನಿಷೇಧ ಕಾಯ್ದೆ ರದ್ದತಿ ಆಗುತ್ತೆ. 1883 ಇಲ್ಬರ್ಟ್ ಮಸೂದೆ ಇಲ್ಲಿ ಬರುತ್ತೆ. 1883 ಇಲ್ಬರ್ಟ್ ಮಸೂದೆ ಏನು ಹೇಳುತ್ತೆ ಅಂದರೆ, ಭಾರತದಲ್ಲಿ ಮತ್ತು ಭಾರತೀಯರು ಬ್ರಿಟಿಷರಿಗೆ ಸಮಾನ ಕಾನೂನು, ಯಾರೇ ತಪ್ಪು ಮಾಡಿದ್ರು ಭಾರತದಲ್ಲಿ ಸಮಾನ ಕಾನೂನನ್ನು ಜಾರಿಗೆ ತಂದಿದ್ದು ಈ ಇಲ್ಬರ್ಟ್ ಕಮಿಷನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಇಲ್ಬರ್ಟ್ ಕಮಿಷನ್ ಬಗ್ಗೆ ನಾವು ಮಾತಾಡಿದ್ವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಾರ್ಡ್ ಹಾರ್ಡಿಂಜ್ ಸೆಕೆಂಡ್ ಅಂತಕ್ಕಂಥದ್ದು ಗೊತ್ತಾಯಿತು ಸ್ನೇಹಿತರೆ. ನೋಡಿ, ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ ಕ್ವಶನ್ಸ್ಗಳಿಗೆಲ್ಲ ಬರ್ಬೋದು. ನೆಕ್ಸ್ಟ್ 1687 ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡ ಮೈಸೂರಿನ ದೊರೆ ಯಾರು ಅಂತ. ನೋಡಿ, ಮೊಘಲ್ ಚಕ್ರವರ್ತಿ ಆದಂತಹ ಈ ಕಾಸಿಂ ಖಾನ್ ಅಂತಕ್ಕಂಥವನಿಂದ 3 ಲಕ್ಷ ರೂಪಾಯಿಗಳಿಗೆ ಈ ಬೆಂಗಳೂರನ್ನು ಕೊಂಡ್ಕೊಂಡವ್ರು ಯಾರು ಅಂತ ನಿಮಗೆ ಗೊತ್ತಿದೆ, ಚಿಕ್ಕದೇವರಾಜ ಒಡೆಯರು. ನವಕೋಟಿ ನಾರಾಯಣ್ ಇರ್ಬೋದು, ಹಾಗೆ ಈ ಒಂದು ಅಟಾರ ಕಚೇರಿ ಇರ್ಬೋದು, ಈ ಬಾರ್ಬಿಲೋಸಿ ಪದ್ಧತಿ ಇರ್ಬೋದು. ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಚಿಕ್ಕವೀರ ರಾಜೇಂದ್ರ ಅಂದರೆ ಔರಂಗಜೇಬ್ ಮತ್ತು ಶಿವಾಜಿ ಇವರಿಂದ ಬಿರುದು ಪಡೆದವರು ಈ ಚಿಕ್ಕದೇವರಾಜೇಂದ್ರ ಒಡೆಯರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಮುಮ್ಮಡಿ ರಾಜ ಒಡೆಯರು ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರು 1999 1831 ನಗರ ದಂಗೆಯ ಮೂಲಕ ಅಧಿಕಾರವನ್ನು ಕಳ್ಕೊಂಡ್ರು. ಹಾಗೆ ನಮಗೆ 5ನೇ ಚಾಮರಾಜ ಒಡೆಯರು 1610 ಮೈಸೂರು ದಸರಾ ಸ್ಟಾರ್ಟ್ ಮಾಡಿದವರೇ ರಾಜ ಒಡೆಯರು.
ಹಾಗಾದರೆ 1687ರಲ್ಲಿ ಚಿಕ್ಕದೇವರಾಜ ಒಡೆಯರು ಮೊಘಲ್ ಸೇನಾನಿಯಾದಂಥ ಕಾಸಿಂ ಖಾನನಿಂದ 3 ಲಕ್ಷ ಹಣಕ್ಕೆ ಬೆಂಗಳೂರನ್ನ ಕೊಂಡ್ಕೊಂಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ಹಾಗಾದರೆ ಈ ಕಾನ್ಸೆಪ್ಟ್ಗಳು ಮುಗಿದ ಮೇಲೆ ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಆಧಿಪತ್ಯವು ಅಧಿಕೃತವಾಗಿ ಕೊನೆಗೊಂಡಿತ್ತು ಅಂತ. ಹೊಯ್ಸಳರು ನೋಡಿ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ನಮಗೆ ಒಂದು ಕೊನೆ ಚಾಪ್ಟರ್ ನೋಡಿ. ಫಸ್ಟ್ ಕರ್ನಾಟಕವನ್ನು ಆಳಿದ್ದು ಈ ಶಾತವಾಹನರು. ಶಾತವಾಹನರನ್ನು ನಾವೇನಂತ ಕರಿತೀವಿ? ದಕ್ಷಿಣ ಭಾರತವನ್ನು ಆಳಿದ ಮೊದಲ ಪ್ರಾಚೀನ ಮನೆತನ. ಯಾಕೆಂದರೆ ಮೌರ್ಯರ ನಂತರ ಆಳ್ವಿಕೆ ಮಾಡಿದರು. ನೆಕ್ಸ್ಟು ಕದಂಬರು ಆಳ್ವಿಕೆ ಮಾಡ್ತಾರೆ. ಕದಂಬರು ಅಂತಕ್ಕಂಥದ್ದು ಕರ್ನಾಟಕದ ಮೊದಲ ಕನ್ನಡದ ಮನೆತನ ಆಳ್ವಿಕೆ ಮಾಡ್ತು. ಹಾಗೆ ನಿಮಗೆಲ್ಲ ಗಂಗರು ಗೊತ್ತಿದೆ, ಸುದೀರ್ಘವಾಗಿ ಆಳ್ವಿಕೆ ಮಾಡಿದವರು ಗಂಗರು. ಆದರೆ ಈ ಬಾದಾಮಿ ಚಾಲುಕ್ಯರೇನಿದ್ದಾರೆ ಕರ್ನಾಟಕವನ್ನು ಏಕ ಆಡಳಿತಕ್ಕೆ ಅಥವಾ ಕರ್ನಾಟಕ ಬಲ ಅಂತ ಯಾರಿಗೆ ಕರಿತೀವಿ ಅಂದರೆ ಬಾದಾಮಿ ಚಾಲುಕ್ಯರು. ನೆಕ್ಸ್ಟ್ ಅವರು ಆದಮೇಲೆ ಬಂದಂಥವ್ರು ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಎಲ್ಲೋರದ ಕೈಲಾಸನಾಥದ ಜೊತೆಗೆ ದಕ್ಷಿಣ ಭಾರತ ಅಥವಾ ಕರ್ನಾಟಕದ ಒಂದು ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದವರು ರಾಷ್ಟ್ರಕೂಟರು. ಒಂದನೇ ಕೃಷ್ಣ. ರಾಷ್ಟ್ರಕೂಟರಾದಮೇಲೆ ಕಲ್ಯಾಣಿ ಚಾಲುಕ್ಯರು, ಕನ್ನಡ ಲಿಟ್ರೇಚರ್ನ ಸುವರ್ಣಯುಗ. ನೆಕ್ಸ್ಟ್ ಕಲ್ಯಾಣಿ ಚಾಲುಕ್ಯರಾದಮೇಲೆ ಕಲ್ಯಾಣಿ ಕಲಚೂರಿಗಳು, ಬಸವೇಶ್ವರ ಇದ್ದಿದ್ದು ಬಿಜ್ಜಳ ಆಸ್ಥಾನ. ಆದರೆ ಹೊಯ್ಸಳರು ಅಂತಕ್ಕಂಥದ್ದೇನಿದೆ, ಸುದತ್ತಾಚಾರ್ಯ ಸಳನಿಂದ ಹೊಯ್ಸಳ ಡೈನೆಸ್ಟಿ ಸ್ಟಾರ್ಟ್ ಆಯಿತು. 1116ರ ಒಂದು ಅಂದರೆ ಈ ಒಂದು ತಲಕಾಡು ಕದನ ನಡೆದದ್ದು ಚೋಳರೊಂದಿಗೆ. ಅಲ್ಲಿ ವಿಷ್ಣುವರ್ಧನ ಮಾಡಿದ ಇದೆಲ್ಲ ಆಯಿತು. ಆದರೆ ಯಾವ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಅಧಿಪತ್ಯ ಅಧಿಕೃತವಾಗಿ ಕೊನೆಗೊಂಡಿತ್ತು ಅಂದರೆ ಹೊಯ್ಸಳರ 3ನೇ ವೀರಬಳ್ಳಳನ ಆಸ್ಥಾನದಲ್ಲಿದ್ದಂಥವ್ರು ಯಾರು ಅಂದರೆ ಅಕ್ಕ ಮತ್ತು ಬುಕ್ಕರು ಅಂತಕ್ಕಂಥದ್ದು ಗೊತ್ತಿರಬೇಕು. ಸಂಗಮ್ ಸಹೋದರರು ಹೊಯ್ಸಳರ ಕಾಲದಲ್ಲಿದ್ದರು. ವಿಜಯನಗರ ದೊರೆಗಳ ದಿಗ್ವಿಜಯ ಹೊಯ್ಸಳರ ಅವನತಿಗೆ ಸಂಪೂರ್ಣವಾಗಿ ಏನಾಯಿತು? ಕೊನೆಗೊಳ್ತು. ವಿಷ್ಣುವರ್ಧನ ಚೋಳರ ಮೇಲಿನ ವಿಜಯದ ನೆನಪಿಗಾಗಿಯೇ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಮತ್ತು ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಈಗ ನಮಗೆ ಈ ಥರ ರಿಲೆವೆಂಟಾಗಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಚೋಳ, ಪಾಂಡ್ಯ ಮತ್ತು ದೆಹಲಿ ಸುಲ್ತಾನರ ದಿಗ್ವಿಜಯಗಳ ಬಗ್ಗೆಯೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು. ಮುಂದಿನ ಪ್ರಶ್ನೆ, ಕೋಲಾರ ಚಿನ್ನದ ಗಣಿಗೆ ನೀರು ಮತ್ತು ವಿದ್ಯುತ್ ಶಕ್ತಿ ಪೂರೈಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸ್ಟಾರ್ಟ್ ಮಾಡಿದವರು ಯಾರು ಅಂತ ನೋಡಿ. ನಮಗೆ KGF ಕೋಲಾರ್ ಗೋಲ್ಡ್ ಫೀಲ್ಡ್ 1885 ಸಿ ರಂಗಾಚಾರ್ಲ ಕಾಲದಲ್ಲಿ ಸ್ಟಾರ್ಟ್ ಆಯಿತು. ನೆಕ್ಸ್ಟು 1902ರಲ್ಲಿ ಅದಕ್ಕೆ ಏನು ವಿದ್ಯುತ್ತನ್ನು ನಾವು ಸಂಪರ್ಕ ಮಾಡಿದ್ವಿ. ಹಾಗಾದರೆ ನೆಕ್ಸ್ಟು 1909ರಲ್ಲಿ ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಹಾಗೆ 1915ರಲ್ಲಿ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಟಾರ್ಟ್ ಆಯಿತು. ಹಾಗಾದರೆ ಈ ಡ್ಯೂರಿಯೇಷನ್ಲಿದ್ದಂತಹ ಒಡೆಯರು ಯಾರು? ಮೈಸೂರು ಒಡೆಯರು ಅಂದರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು. ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಈ ಕೆಲಸಗಳಾಯಿತು. ನೆಕ್ಸ್ಟು ಈ ಕೆಲಸಗಳಾಗಿದ್ದು ಟಿ ಆನಂದರಾವು ಮತ್ತು ವಿಶ್ವೇಶ್ವರಯ್ಯನ ಕಾಲದಲ್ಲೂ ಸಹ ಕೆಲಸಗಳಾಯಿತು ಅಂತ. ಹಾಗಾದರೆ ಇಷ್ಟು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಮತ್ತು ಸಿಕ್ತು ಅಂತಕ್ಕಂಥದ್ದು ನೋಡ್ಬೋದು. ಕೋಲಾರದ ಚಿನ್ನದ ಗಣಿಗೆ ಸಂಬಂಧಿಸಿದಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಇದಾದಮೇಲೆ ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಸರ್ ಥಾಮಸ್ ಮನ್ರೋ, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್ ಯಾರೂ ಅಲ್ಲ. ನೋಡಿ, ರೈತವಾರಿ ಪದ್ಧತಿ ಬಗ್ಗೆ ನಮಗೆ ಮೇಜರಾಗಿ ಕ್ವಶನ್ಸ್ ಬರ್ಬೋದು. ಸರ್ ಥಾಮಸ್ ಮನ್ರೋ ಅಂತಕ್ಕಂಥದ್ದು ನಮಗೆ ಆನ್ಸರ್ ಗೊತ್ತಿದೆ. ಕಂದಾಯ ಪದ್ಧತಿಗಳಲ್ಲಿ ನಮಗೆ ಮೇಜರಾಗಿ 1820ರ ರೈತವಾರಿ ಪದ್ಧತಿ, 1833ರ ಮಹಲ್ವಾರಿ ಸಿಸ್ಟಮ್, 1793ರ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಬಗ್ಗೆಯೂ ನಾವು ಮಾತಾಡಬೇಕಾಗುತ್ತೆ. ನೋಡಿ, ಇಲ್ಲಿ 48ಕ್ಕೆ ಸಂಬಂಧಿಸಿದಂತೆ ಮಾತಾಡೋಣ. ನೋಡಿ, ಫಸ್ಟ್ ಈಗ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಯಾರು ಜಾರಿಗೆ ತಂದರು ಅಂತ ಗೊತ್ತಿದೆ. ಲಾರ್ಡ್ ಕಾರ್ನ್ವಾಲಿಸ್ ತಂದ. ಯಾರು ಜಾರಿಗೆ ತಂದ? ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದ. ಎಲ್ಲಿ ಇದು ಫಸ್ಟ್ ಬಂತು? ಬಂಗಾಳದಲ್ಲಿ ಬಂತು. ಇದರ ಕಂದಾಯ ಪ್ರಮಾಣ ಎಷ್ಟಿತ್ತು ಅಂದರೆ 1/3 ಭಾಗದಷ್ಟಿತ್ತು. ಭಾರತದಲ್ಲಿ ಒಂದು 10 to 20 ಇಯರ್ಸ್ ಜಾರಿಯಲ್ಲಿತ್ತು. ಒಟ್ಟು ಭಾರತದ ಭೂ ವಿಸ್ತೀರ್ಣದಲ್ಲಿ ಒಂದು 19% ಆಫ್ ಲ್ಯಾಂಡಲ್ಲಿ ಈ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಇತ್ತು. ಕಾಯಂ ಜಮೀನ್ದಾರಿ ಪದ್ಧತಿ ಅಂದರೆ ಗೊತ್ತಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರೈತರ ನಡುವೆ ಈ ಜಮೀನ್ದಾರ, ಲ್ಯಾಂಡ್ ಲೀಡರ್ ಅಥವಾ ಲ್ಯಾಂಡ್ ಓನರ್ ಮಧ್ಯವರ್ತಿಯಾಗಿ ಕಮಿಷನ್ ತೊಗೊಂಡು ಏನು ಮಾಡ್ತಾ ಇದ್ದ? ಇದನ್ನು ಕೊಡ್ತಾ ಇದ್ದ. ಬಟ್ ನೋ ಮೀಡಿಯೇಟರ್ಸ್. ಈ ರೈತವಾರಿ ಪದ್ಧತಿ ಏನಿದೆ, ರೈತವಾರಿ ಸಿಸ್ಟಮ್,
ಈ ರೈತವಾರಿ ಸಿಸ್ಟಮ್ ಸೌತ್ ಇಂಡಿಯಾದಲ್ಲಿತ್ತು, ಮೇಜರ್ಲಿ ಇಂಡಿಯಾದಲ್ಲಿ 30% ಆಫ್ ಲ್ಯಾಂಡಲ್ಲಿತ್ತು. ರೈತವಾರಿ ಪದ್ಧತಿಯ ಒಂದು ನೀಲ ನಕಾಶೆಯನ್ನು ಫಸ್ಟು ಸಿದ್ಧಪಡಿಸಿದವನು ಯಾರು ಅಂದರೆ ಈ ಒಂದು ಅಲೆಕ್ಸಾಂಡರ್ ರೀಡ್ ಅಂತ. ಬಟ್ ಇದನ್ನು 1820ರಲ್ಲಿ ಇಂಪ್ರೂವ್ಮೆಂಟ್ ಮಾಡಿದಂಥವ್ನು ಯಾರು ಅಂದರೆ ಈ ಒಂದು ಸರ್ ಥಾಮಸ್ ಮೊನ್ರೋ ಅಂತ. ಈ ಮದ್ರಾಸ್ನ ಈ ಸೇಲಂ ಜಿಲ್ಲೆ ಏನಿದೆ, ಈ ಸೇಲಂ ಜಿಲ್ಲೆಯಲ್ಲಿ ಇದು ಸಿದ್ಧ ಆಗುತ್ತೆ. ಸೌತ್ ಇಂಡಿಯಾದಲ್ಲಿತ್ತು. ಇದರ ಕಂದಾಯ ಪ್ರಮಾಣ ಎಷ್ಟು ಅಂದರೆ 1/2 ಇತ್ತು ಕಂದಾಯ ಪ್ರಮಾಣ. ಇದೊಂದು 20 ಇಯರ್ಸ್ ಇತ್ತು. ಮಹಲ್ವಾರಿ ಸಿಸ್ಟಮ್ ಅಂದರೆ ನಿಮಗೆ ಗೊತ್ತಿದೆ. ಮಹಲ್ ಅಂದರೆ ಒಂದು ತಾಲೂಕು ಅಥವಾ ಒಂದು ಗ್ರಾಮ ಅಥವಾ ಒಂದು ವಿಲೇಜ್, ಈ ಎಲ್ಲ ಕಂದಾಯವನ್ನು ಒಟ್ಟುಗೂಡಿಸಿ ಕಂಪನಿ ಕೊಡೋದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೈತವಾರಿ ಪದ್ಧತಿ ನೋ ಮೀಡಿಯೇಟರ್, ಮಧ್ಯವರ್ತಿಗಳಿಲ್ಲ. ಈ ಮಹಲ್ವಾರಿ ಪದ್ಧತಿ ಎಲ್ಲಿ ಬಂತು? ಹೌದು ಉತ್ತರ ಪ್ರದೇಶದ ಹೌದಲ್ಲಿ ಬಂದಂಥದ್ದು ಫಸ್ಟು. ಮಹಲ್ವಾರಿ ಪದ್ಧತಿಯನ್ನು ಫಸ್ಟ್ ಸಿದ್ಧಪಡಿಸ್ತವನು ಯಾರು ಅಂದರೆ ಆಲ್ಟ್ ಮೆಕಾಂಜೆ ಅಂತ ಅವನ ಹೆಸರು. ಈ ಆಲ್ಟ್ ಮೆಕಾಂಜೆ ಆದಮೇಲೆ ಇದನ್ನು ಜಾರಿಗೆ ತಂದಿದ್ದು 1833ನಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರು ಜಾರಿಗೆ ತಂದ? ಬೆಂಟಿಕ್. ಇದೇ ಹೆಚ್ಚು ವರ್ಷಗಳ ಕಾಲ ಇದ್ದಿದ್ದು. ಮೇಜರ್ಲಿ 65% ಆಫ್ ಕಂದಾಯ, 55% ಕಂದಾಯ ಮಾಡಿದ್ದು. ನೆಕ್ಸ್ಟ್ ಹಾಗಾದರೆ 1848ರ ಒಂದು ಡಾಟರ್ ಲ್ಯಾಬ್ಸ್ ಪಾಲಿಸಿ ಇದೆ. ಇದನ್ನು ಲಾರ್ಡ್ ಡಾಲೋಸಿ ತರ್ತಾನೆ. ಈ ಸತಾರ ಏನಿದೆ, ಈ ಸತಾರದ ಅಪ್ಪ ಸಾಹೇಬ ಇದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ತಾನೆ. 1798ರಲ್ಲಿ ಈ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಬರುತ್ತೆ. ಇದನ್ನು ವೆಲ್ಲಸ್ಲಿ ತರ್ತಾನೆ. ಇದು ಫಸ್ಟು ಹೈದರಾಬಾದಿನ ನಿಜಾಮ ಒಪ್ಕೊಳ್ತಾನೆ, ಆಸಫ್ ಜಾ ಸೆಕೆಂಡ್. ನೋಡಿಲ್ಲಿ 1798, 1848, 1833, 1820, 1793. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ ಥಾಮಸ್ ಮೊನ್ರೋ. ರೈತವಾರಿ ಪದ್ಧತಿಯ ಮೂಲಕ ಭಾರತದಲ್ಲಿ ಬ್ರಿಟಿಷರು ರೈತರಿಗೆ ಮೊದಲು ಭೂ ಒಡೆತನದ ಹಕ್ಕನ್ನು ಕೊಡ್ತಾರೆ. ಮದ್ರಾಸಿಗೆ ಸಂಬಂಧಿಸಿದಂಥ ವಿಚಾರಗಳು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಟಿಪ್ಪುವಿನ ಪತನದ ನಂತರ ಮೈಸೂರು ಪ್ರದೇಶವನ್ನು ವಿಭಜಿಸುವ ಮತ್ತು ಪ್ರದೇಶಗಳ ಸೇರ್ಪಡೆಗೊಳಿಸಿಕೊಳ್ಳುವ ಯೋಜನೆಯಲ್ಲಿ ಭಾಗಿಯಾಗಿದ್ದ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರೂ ಸೇರಿರಲಿಲ್ಲ. ನೋಡಿ, 4ನೇ ಆಂಗ್ಲೋ ಮೈಸೂರು ಯುದ್ಧ 1799 ಮೇ 4ನೇ ತಾರೀಕು ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಡೆತ್ ಆಗ್ತಾನೆ. ಶ್ರೀರಂಗಪಟ್ಟಣದಲ್ಲಿ ಡೆತ್ ಆದಮೇಲೆ 1799 ಈ ಒಂದು ಜೂನ್ 22ನೇ ತಾರೀಕು 4 ಚತುಷ್ಕೋಟಗಳ ನಡುವೆ ಏನಾಗುತ್ತೆ? ಒಪ್ಪಂದ ಆಗುತ್ತೆ. ಇಲ್ಲಿ ಬ್ರಿಟಿಷರು, ಮೈಸೂರಿನ ಒಡೆಯರು, ಹಾಗೆ ಮರಾಠರು, ಹಾಗೆ ಹೈದರಾಬಾದಿನ ನಿಜಾಮರು. ಇಷ್ಟು ಜನ ಬಿಟ್ಟಿಲ್ಲಿ ಯಾರು ಇಲ್ಲ ಅಂತ ಹೇಳಿದರೆ ಆರ್ಕಾಟ್ ನವಾಬರನ್ನು ತೆಗಿಬೇಕು. ಯಾವ ಶಕ್ತಿಯ ಬಣ ಸೇರಿರಲಿಲ್ಲ. ಬ್ರಿಟಿಷರು ಶ್ರೀರಂಗಪಟ್ಟಣ, ವೈನಾಡು ಈ ಪ್ರದೇಶಗಳನ್ನ ಇಟ್ಕೊಂಡ್ರು. ಮೈಸೂರು ಒಡೆಯರು ಮೈಸೂರು ಪ್ರಾಂತ್ಯ, ಮರಾಠರು ಅಂತಕ್ಕಂಥದ್ದು ಹರಪನಹಳ್ಳಿ ಈ ಒಂದು ದಾವಣಗೆರೆ, ಹೈದರಾಬಾದ್ ನಿಜಾಮರು ಕರ್ನೂಲು ಈ ಪ್ರದೇಶಗಳನ್ನ ಇಟ್ಕೊಂಡ್ರು. ಇಡೀ ಒಂದು ಮೈಸೂರು ಹರಿದು ಹಂಚಿ ಹೋಯಿತು. ಹಾಗೆ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ಗೆ 5 ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯ ಇದನ್ನು ಒಪ್ಕೊಳ್ತಾನೆ. ರಾಣಿ ಅಮ್ಮಣ್ಣಿ ಅಂತಕ್ಕಂಥ ಲಕ್ಷ್ಮೀ ಅಮ್ಮಣ್ಣಿ ಮತ್ತು ದಿವಾನ್ ಪೂರ್ಣ ಏನು ಮಾಡ್ತಾರೆ? ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಆಗ್ತಾನೆ. ಒಟ್ಟು ಮೈಸೂರು ಅಂತಕ್ಕಂಥದ್ದು ಹರಿದು ಹಂಚಿ ಹೋಗುತ್ತೆ. ಮೊದಲ ಆಂಗ್ಲೋ ಮೈಸೂರಿದ್ದ ಮದ್ರಾಸ್ ಒಪ್ಪಂದದೊಂದಿಗೆ ಎಂಡಾಗುತ್ತೆ 1769. ಎರಡನೇ ಆಂಗ್ಲೋ ಮೈಸೂರಿದ್ದ 1784ರಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಎಂಡಾಗುತ್ತೆ. ಹಾಗೆ ಮೂರನೇ ಆಂಗ್ಲೋ ಮೈಸೂರಿದ್ದ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡಾಗುತ್ತೆ. 4ನೇ ಆಂಗ್ಲೋ ಮೈಸೂರಿದ್ದ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡಾಗಿ ಚತುಷ್ಕೋಟಗಳ ನಡುವೆ ಇದು ಡಿವೈಡ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನಿಮಗೆ. ವಂಶಗಳು ಮತ್ತು ರಾಜಧಾನಿಗಳನ್ನು ಹೊಂದಿಸಿ ಅಂತ. ಆದಿಲ್ ಶಾಹಿಗಳಲ್ಲಿರ್ತಾರೆ, ಹಾಗೆ ಕುತುಬ್ ಶಾಹಿಗಳಿರ್ತಾರೆ. ನಮಗೆ ಒಂದು ಪ್ರಶ್ನೆ ಗೊತ್ತಿದೆಯಲ್ಲ ಅಷ್ಟೇ ಅಂತ, ಅದು 1-2 ಪಾಯಿಂಟ್ ಗೊತ್ತಿದ್ರೆ. ಬಿಜಾಪುರದ ಆದಿಲ್ ಶಾಹಿಗಳು ಹೇಗೆ 3 ಇಲ್ಲೂ ಇದೆ, ಹೇಗೆ 3 ಇಲ್ಲೇ ಇದೆ. ಹಾಗೆ ಕುತುಬ್ ಶಾಹಿಗಳು ಯಾರು ಏನು ಅಂತಕ್ಕಂಥ ಪ್ರಶ್ನೆ ನಮಗೆ ಬೇಕು. ಗೋಲ್ಕಂಡದ ಕುತುಬ್ ಶಾಹಿಗಳು ಎಲ್ಲಾದರೂ ಇದೆಯಾ ಅಂತ ನೋಡಿ. ಗೋಲ್ಕಂಡದ ಕುತುಬ್ ಶಾಹಿಗಳು ಎಲ್ಲಾದರೂ ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಗೋಲ್ಕಂಡದ ಕುತುಬ್ ಶಾಹಿಗಳಿದೆ. ಹಾಗೆ ಅಹಮದ್ ನಗರದ ನಿಜಾಮ್ ಶಾಹಿಗಳಿದೆ. ಬೀದರ್ನ ಬರೀದ್ ಶಾಹಿಗಳಿದೆಯಾ? ಡಿಗೆ 2 ಎಲ್ಲಿದೆ ನೋಡಿ. ಎಸ್. ಹಾಗಾದರೆ ಬಿಗೆ 4 ಯಾವುದು? ಗೋಲ್ಕಂಡದ ಕುತುಬ್ ಶಾಹಿಗಳು. ಸಿಗೆ 1 ನಿಜಾಮ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು.
ಹಾಗೆ ಬೀದರ್ನ ಬರೀದ್ಶಾಹಿಗಳು ಅಂತ ಇದೆ. ಫಸ್ಟ್ ಒಂದು ಸರಿಯಾದ ಉತ್ತರ ನೋಡಿ. 1336ರಲ್ಲಿ ವಿಜಯನಗರ ಡೈನೆಸ್ಟಿ ಸ್ಟಾರ್ಟ್ ಆಯಿತು. 1347ರಲ್ಲಿ ಈ ಬಹುಮನಿ ಸಾಮ್ರಾಜ್ಯ ಸ್ಟಾರ್ಟ್ ಆಯಿತು. ಅದೇ ಥರ ಈ ಬಹುಮನಿ ಸಾಮ್ರಾಜ್ಯ ಒಡೆದು ಹಂಚಿ ಹೋಗಿದ್ದು 1498 ಅಪ್ರಾಕ್ಸಿಮೇಟ್ಲಿ ಈ ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಹೊರಗೆ ಬಂತು. ಸುನ್ನಿ ಶಿಯಾಗೆ ಸಂಬಂಧಿಸಿದಂತೆ ಈ 3 ಇಯರ್ಗಳನ್ನು ಕೇಳ್ಬೋದು, ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳು ಮುಗಿದ ಮೇಲೆ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಡ್ಯಾಶಲ್ಲಿ ಸಹಿ ಆಯಿತು ಅಂತಕ್ಕಂಥದ್ದು 32 ಇದೆ, 31 ಇದೆ, 30 ಇದೆ ಮತ್ತು 35 ಇದೆ. ನಿಮಗೆಲ್ಲ ಗೊತ್ತಿದೆ 1931 ಈ ಮಾರ್ಚ್ 5ನೇ ತಾರೀಕು ಈ ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದ ಆಯಿತು. ಏನು, 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ನಾವು ಹೋಗಬೇಕು, ರಾಜಕೀಯ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕು, ಆದರೆ ಭಗತ್ ಸಿಂಗ್, ರಾಜಗುರು, ಸುಖದೇವನ್ನು ಹೊರತುಪಡಿಸಿ ಅದೇ ಮಾತಿನಂತೆ ಮಾರ್ಚ್ 23ಕ್ಕೆ ಈ 3 ಜನರನ್ನು ಗಲ್ಲಿಗೇರಿಸ್ತಾರೆ. ಹಾಗಾದರೆ ವಿಶೇಷವಾಗಿ ಗಾಂಧಿ ಇರ್ವಿನ್ ಒಪ್ಪಂದದ ಮುಖ್ಯಾಂಶಗಳೇನು ಅಂದರೆ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಭಾಗವಹಿಸೋದು, ಸಿವಿಲ್ ಡಿಸೊಬಿಡಿಯೆಂಟ್ ಮೂವ್ಮೆಂಟನ್ನು ವಾಪಸ್ ಪಡೆಯೋದು ಮತ್ತು ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡೋದು, ಹಾಗೆ ಉಪ್ಪಿನ ತೆರಿಗೆಯನ್ನು ವಾಪಸ್ ತಡಿಬೇಕು ಅನ್ನೋದು, ಇವೆಲ್ಲ ಇದೆಲ್ಲ ಇತ್ತು. ಹಾಗಾಗಿ ಈ ಫ್ಯಾಕ್ಟ್ಸ್ ಬಗ್ಗೆ ನಾವು ನೋಡ್ಬೋದು. ಎಸ್, ಇದೇ ಥರ ನೀವು ಮೇಜರಾಗಿ ಸೆಕೆಂಡ್ PU ಬೇಸ್ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಹೆಚ್ಚಾಗಿ ಓದ್ಕೊಳ್ಳಿ. ಬೀಟ್ ಫಾರೆಸ್ಟ್ರಿಗೆ ತುಂಬ ಅನುಕೂಲ ಆಗುತ್ತೆ. ಎಸ್, ಈಗ ನಮ್ಮಲ್ಲಿ ಆಫ್ಲೈನ್ಸ್ ತರಗತಿಗಳು ಮ್ಯಾಥ್ಸ್ ಸ್ಟಾರ್ಟ್ ಆಗಿದೆ. ಆನ್ಲೈನಲ್ಲಿ ಫುಲ್ ಪ್ಯಾಕೇಜ್ ಮತ್ತು ನಿಮಗೆ ಮ್ಯಾಥ್ಸ್ ಸಪ್ರೇಟ್ ಕೋರ್ಸ್ ಇದೆ. ಇದನ್ನು ಸದುಪಯೋಗಪಡಿಸ್ಕೊಂಡು ನಿಮ್ಮ ರಿಸಲ್ಟ್ ಉತ್ತಮವಾಗಲಿ, ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟವಾಗಿದ್ದರೆ ಇತರರಿಗೆ ಪರಿಚಯಿಸಿ. ಥ್ಯಾಂಕ್ ಯು ವೆರಿ ಮಚ್.